ಲೇ 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 ಸಿದ್ದಣ್ಣ, ಇನ್ನು ಏನೆಲ್ಲ ಮಾಡ್ತಿದ್ಯಾ? ಅಲ್ಲಿ ಇನ್ನೇನು ಅನೌನ್ಸ್ ಮಾಡೋದಕ್ಕೆ ಸಾಹೇಬ್ರು ಬರ್ತಾರಂತೆ ಕಳ್ಳ. ಬಾರಲ್ಲ, ಬೇಗ ಬೇಗ ಹೋಗೋಣ. ಇನ್ನೇನು ಅಲ್ಲಿ ನನ್ನ ತಮ್ಮಂಗೆ ಎಲ್ಲಾರು ಗೆದ್ದ ತಕ್ಷಣ ಎಲ್ಲ ಜಯಕಾರ ಕೂಗ್ತಾರಲ್ಲ, ಶಂಕರಣ್ಣಾರ್ಗೆ ಜೈವಾಗ್ಲಿ, ಶಂಕರಣ್ಣಾರ್ಗೆ ಜೈವಾಗ್ಲಿ ಅಂತ ಎಲ್ಲ ಜಯಕಾರ ಕೂಗೋದು ಕೇಳೋದಕ್ಕೆ ಒಂಥರ ಚಂದ ಕಳ್ಳ. ಹ್ಞೂ, ಬಲು ಖುಷಿ ಆಗುತ್ತೆ. ಬಾರಲ್ಲ, ಬೇಗ ಬೇಗ ಹೋಗೋಣ. ಅಲ್ಲೆಲ್ಲ ಸಾಹೇಬ್ರು ಎಲ್ಲಾರು ಬರೋದಕ್ಕಿಂತ ಮುಂಚೆ ನಾವಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ನಾನು ನಿಂತಿರ್ಬೇಕು. ಹ್ಞೂ, ನಮ್ದೆಲ್ಲಾರ್ದು ಮುಖ ಖುಷಿ ಖುಷಿಯಾಗಿ ಈ ಹೂವು ಅರಳಂಗೆ ಅರಳಿರುತ್ತೆ. ಅವ್ರೆಲ್ಲಾರ್ದು ಮುಖ ಒಂಥರ ಬಾಡೋಗಿರಂಗೆ ಸಪ್ಪೆ ಮಕ್ಕ ಮಾಡ್ಕೊಂಡಿರ್ತಾರೆ ನೋಡು. ಅವೆಲ್ಲ ನೋಡೋದಕ್ಕೆ ಒಂಥರ ಚಂದ ಕಳ್ಳ. ಬಾರಲ್ಲ, ಬೇಗ ಬೇಗ ಹೋಗ ಅನ್ಕೊಂಡು ಬಾರಲ್ಲ. ಹ್ಞೂ. ಹ್ಞೂ ಕಣ್ರಿ ಶೇಖರಣ್ಣರೇ, ನನಗೊಂದು ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಕಣ್ರಿ. ಹ್ಞೂ, ಅಲ್ಲಿ ಬೇರೆ ಬಿರಿಯಾನಿ ಊಟ ಬೇರೆ ಮಾಡಿಸ್ಬಿಟ್ಟಿದ್ರ. ಬಿರಿಯಾನಿ ತಿಂದಿದ್ದು ಅಲ್ಲ ಕಣ್ರಿ ಶೇಖರಣ್ಣರೇ. ಏನು ಕಡಿಮೆ ಜನ ಬಂದಿದ್ರಂದ್ರಿ ಬಿರಿಯಾನಿ ಊಟ ಮಾಡೋದಕ್ಕೆ. ಊರವರೆಲ್ಲಾರು ಬಂದವರೆಲ್ಲಾರು ಖುಷಿ ಖುಷಿಯಿಂದ ಊಟ ಮಾಡ್ಕೊಂಡು, ಏ ಶಂಕರಣ್ಣವ್ರು ಗೆಲ್ತಾರೆ, ನಾನು ಶಂಕರಣ್ಣಗೆ ಓಟ್ ಹಾಕಿರೋದು, ನಾನು ಶಂಕರಣ್ಣವ್ರಿಗೆ ಓಟ್ ಹಾಕಿರೋದು, ನಮ್ಮ ಶಂಕರಣ್ಣಗೆ ಬಿಟ್ಬಿಟ್ಟು ನಾನು ಆ ಸಾವುಕಾರಂಗೆ ಹಾಕ್ಬಿಡ್ತೀನಿ ಆ ಓಟು ಅಂತ ಎಲ್ಲವರು ಹೇಳವ್ರೇನೆ. ಹಾಕಿಸ್ಕೊಂಡು ಬಿರಿಯಾನಿ ತಿಂದಿದ್ದೇನೆ. ಹ್ಞೂ. ಏನಾದ್ರು ಅನ್ಕೊಳ್ರಿ ಶೇಖರಣ್ಣರೇ, ಆದ್ರೂ ನನ್ಗಂತೂ ಆ ಖುಷಿ ತಡಿಯಕ್ಕೆ ಆಗ್ತಿಲ್ಲ. ಯಾವಾಗ ಬಂದ್ಬಿಟ್ಟು ಇನ್ನೇನು ಗೆದ್ದದ್ ನಮ್ಮ ಇವರೇ ಶಂಕರಣ್ಣರೇ, ಇನ್ನೇನು ನನಗೆ ಯಾವಾಗ ಹೇಳ್ಬಿಡ್ತಾರೋ, ನನ್ಗಂತೂ ನಮ್ಮ ಸಾವುಕಾರಿಗೆ ಎತ್ಕೊಂಡು ಕುಣಿದು ಬಿಡ್ತೀನಿ. ನನಗೆ ಅಷ್ಟು ಖುಷಿ ಆಗ್ತೈತೆ. ನನಗೆ ಯಾವಾಗ ಹೇಳ್ತಾರೆ ಅನ್ಸ್ಬಿಟ್ಟೈತೆ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಕಣ್ರಿ ಶೇಖರಣ್ಣರೇ. ಹ್ಞೂ, ಅವನು ಇದಾನಲ್ಲ, ಅವನು ಲೆಕ್ಕಾಚಾರಿ, ಅವ್ನ ಚಾಲೆಂಜ್ ಮೇಲೆ ಇನ್ನೂ ಕುಣಿತೀನಿ ನಾನು ಮಾತ್ರ. ನನಗೆ ಅಷ್ಟು ಖುಷಿ ಆಗ್ಬಿಟ್ಟೈತೆ. ಅದಕ್ಕೇನೆ ಚಾಕ್ಲೇಟ್ ಬೊಕ್ಕೆ ತಗೊಂಬಂದ್ಬಿಡ್ತೀನಿ ನಮ್ಮ ಶಂಕರಣ್ಣರಿಗೆ ಕೊಡೋದಕ್ಕೆ. ಚಾಕ್ಲೇಟು ಪೂರಾ ಚಾಕ್ಲೇಟ್ ಐತೆ. ಖುಷಿಗೆ ಸಿಹಿ ಎಲ್ಲ ತಿನ್ನಿಸ್ಬಿಡೋಕ್ಕೆ. ಹ್ಞೂ. ಶೇಖರಣ್ಣರೇ, ಹಂಗೆ ಊರವ್ರಿಗೆಲ್ಲರಿಗೂ ಈಗ ಸಿಹಿ ಹಂಚೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಸ್ಬೇಕಿತ್ತಲ್ಲ. ಹ್ಞೂ. ಹ್ಞೂ ಕಳ್ಳ ಪಾಪ ಸಿದ್ದಣ್ಣ. ಈಗ ಒಂದು ಕೆಲಸ ಮಾಡೋಣ. ಒಂದು ಹೇಳಿದ್ದೀನಿ, ಸ್ವೀಟು ಜಿಲೇಬಿನ ಏನಾರ ಮೈಸೂರು ಪಾಕ್ ಏನಾರ ಮಾಡಿಸ್ಬಿಡೋಣ ಅಂತ ಸಾಯಂಕಾಲ. ಆಯ್ತಾ? ನನ್ನ ತಮ್ಮ ಗೆಲ್ಲೋದೆಚ್ಚ, ಊರವ್ರಿಗೆ ಸಿಹಿ ಹಂಚೋದೆಚ್ಚ. ಮಾಡಿಸ್ಬಿಡಂಗ್ ಕಣ್, ಹೇಳ ಚೆನ್ನಾಗಿದ್ದೇನೆ. ಮೈಸೂರು ಪಾಕ ಇಲ್ಲ ಜಿಲೇಬಿನ ಇಲ್ಲ ಬೂಂದಿನೋ ಏನಾರ ಮಾಡಿಸ್ಬಿಟ್ಟು ಎಲ್ಲರಿಗೂ ಒಂದು ಸ್ವಲ್ಪ ತಿಂಡಿ ಗಿಂಡಿ ಏನಾರು ಸೈಡಲ್ಲೂ ಮಾಡಿಸ್ಬಿಟ್ಟು ಬಂದು ಎಲ್ಲಾರು ಇನ್ನೊಂದ್ಸಲಿ ಊಟ ಮಾಡ್ಕೊಂಡು ಹೋಗ್ಲಿ ಖುಷಿ ಖುಷಿಯಾಗಿ. ಮಾತ್ರ ಅವ್ರೆಲ್ಲಾರ್ದು ಮುಖಗಳು ನಾನು ಯಾವಾಗ ನೋಡ್ಬೇಕನ್ನಿಸ್ತೈತೆ. ಎಲ್ಲಾರು ನಮ್ಮ ಚಾಲೆಂಜ್ ಮೇಲೆ ಏನು ಜೈಕಾರ ಕೂಗೋದೇನು ನೋಡ್ತೀಯ? ಎಲ್ಲಾರು ಖುಷಿ ಖುಷಿಯಾಗಿ ಇರೋದೇನು ನೋಡ್ತೀಯ? ಇವಾಗ ನೋಡು, ಮಕ ಎಲ್ಲ ಹೆಂಗ್ ಬತ್ತೋಗ್ಬಿಟ್ಟೈತೆ, ಹೋಗ್ಬಿಟ್ಟೈತೆ ಕಳ್ಳೆ ಪಾಪ. ಹ್ಞೂ, ಮಕ ಎತ್ಕೊಂಡು ತಿರ್ಗಾಡಕ್ಕಾಗ್ತಿಲ್ಲ ಕಳ್ಳೆ ಅವ್ರ ಕೈಲಿ. ಸಾಮಾನ್ಯಕ್ಕೆ ನನ್ನ ಪ್ರಕಾರ ಅವರು ಅಲ್ಲಿ ಅನೌನ್ಸ್ ಮಾಡ್ತಾರಲ್ಲ, ಯಾರು ಗೆದ್ರು ಯಾರು ಸೋತ್ರು ಅಂತ, ಅಲ್ಲಿ ಬಂದೇ ಇಲ್ಲ ಅನ್ಸುತ್ತೆ. ಅವ್ರ ಕಡೆ ಯಾರು ಇರೋದೇ ಇಲ್ಲ ಅನ್ಸುತ್ತೆ ನೋಡ್ಬೇಕಾದ್ರೆ. ಯಾಕಂತೀಯ, ನಮ್ಮ ಕಡೆ ಜನಗಳು ಎಲ್ಲರೂ ಇರ್ತಾರೆ ನೋಡು. ಮತ್ತೆ ನಾವೇ ಅಲ್ವಾ ಗೆದ್ದದ್ದು, ಹಂಗಾಗಿ ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ ಸೋಲ್ತೀವಿ ಅಂತ. ಹಂಗಾಗಿ ಯಾರು ಬರಲ್ಲ ಕಳ್ಳಿ, ಮನೆಯಿಂದ ಆಚೆ ಕಡೆನೇ ಹೊರಟಿಲ್ಲು. ಹ್ಞೂ. ಅದು ಮಾತ್ರ ನಿಜಾನೇ ಕಣಿ ಹೇಳ್ರಿ ಶೇಖರಣ್ಣರೇ. ನನ್ನ ಪ್ರಕಾರ ಗ್ಯಾರಂಟಿ ಅವ್ರು ಇನ್ನೆಲ್ಲ ಬಂದಿರ್ತಾರೆ ಕಣಿ ಹೇಳ್ರಿ. ಬರೋದೇ ಇಲ್ಲ ಅವರು, ಯಾವುದೇ ಕಾರಣಕ್ಕೂ ಬರಲ್ಲ. ಹ್ಞೂ, ನಡೀರಿ ನಾವು ಹೋಗೋಣ. ನಾವೇ ಹೋಗ್ಬಿಟ್ಟು ಖುಷಿ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಮಾಡೋಣ. ನನ್ಗಂತೂ ಡ್ಯಾನ್ಸ್ ಮಾಡ್ಬೇಕನ್ನಿಸ್ತೈತೆ. ಖುಷಿ ಖುಷಿಯಾಗಿ ನಮ್ಮ ಸಾವುಕಾರಿಗೆ ಎತ್ಕೊಂಡು ಕುಣ್ದಾಡ್ಬಿಡ್ತೀನಿ. ಹೇಳ್ಬಿಟ್ರೆ ಆಯ್ತು, ಇನ್ನೇನು ಅನೌನ್ಸ್ ಮಾಡಿಬಿಟ್ರೆ ಆಯ್ತು. ಕಾಯ್ತಿದ್ದೀನಿ ನಾನು ಅದು ಯಾವಾಗ ಅನೌನ್ಸ್ ಮಾಡ್ತಾರಂತ. ನಡೀರಿ ಶೇಖರಣ್ಣರೇ, ಬೇಗ ಹೋಗ. ನಡೀರಿ, ಒತ್ತು ಮಾಡಬೇಡ್ರಿ ಕಣ್, ನಡೀರಿ ನೀವು. ಓಹೋ, ನೋಡ್ರಿ ಅಲ್ಲಿ. ಹ್ಞೂ ಕುಮಾರಣ್ಣರೇ, ಅಲ್ಲಿ ನೋಡ್ರಿ ಅಲ್ಲಿ. ಅಲ್ಲೇ ಇವನು ಸಿದ್ದಣ್ಣ ಇದಾರಲ್ಲ, ಸಿದ್ದಣ್ಣನೂ ಅವ್ರ ಅಣ್ಣ ನೋಡ್ರಿ. ಅಬ್ಬಬ್ಬಬ್ಬಬ್ಬಬ್ಬ, ಎಲ್ಲ ಹೂವಿನ ಬೊಕ್ಕೆ ಎಲ್ಲ ತಗೊಂಡು ಹೆಂಗ್ ಹೋಗ್ತಿದಾರಂತ ಖುಷಿ ಖುಷಿಯಾಗಿ. ಹೋಗ್ಲಿ ಕಣ್ ಬರ್ರಿ. ಹ್ಞೂ, ನನಗೆ ಸಿಕ್ಕಾಬಟ್ಟೆ ಕೋಪ ಬರ್ತೈತೆ. ಕುಮಾರಣ್ಣ, ಗ್ಯಾರಂಟಿ ಶಂಕರಣ್ಣನೇ ಗೆಲ್ತಾರ ಇಲ್ಲ ನಮ್ಮ ಸಾವುಕಾರರು ಗೆಲ್ತಾರ ಕುಮಾರಣ್ಣ? ನಿನ್ನ ಅನ್ಸಿದ ಪ್ರಕಾರ ಹೇಳ್ ಕುಮಾರಣ್ಣ. ಊರರೆಲ್ಲರೂ ಮಾತಾಡ್ತಿರೋ ಪ್ರಕಾರ ಗ್ಯಾರಂಟಿ ನಮ್ಮ ಸಾವುಕಾರರು ಗೆಲ್ಲಲ್ವೇನು ಕುಮಾರಣ್ಣ? ಹೇಳ್ ಕುಮಾರಣ್ಣ. ನನಗೆ ಅವ್ನು ಸಿದ್ದಣ್ಣ ನೋಡ್ರಿ, ನನ್ನ ಚಾಲೆಂಜ್ ಮೇಲೆ ಹೆಂಗೆ ಅವ್ನು ಶಂಕರಣ್ಣ ಇದಾನಲ್ಲ, ಅವ್ರ ಸಾವುಕಾರಿಗೆ ಎಲ್ಲ ಬೊಕ್ಕೆ ಎಲ್ಲ ಕೊಡೋದಕ್ಕೆ ಎಷ್ಟು ಖುಷಿ ಖುಷಿಯಾಗಿ ನಿನ್ಕೊಂಡಿದ್ದಾನೆ. ನನಗೆ ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ತೈತೆ ಅತ್ಲಾಗಿ. ನಮ್ಮ ಸಾವುಕಾರರು ನನ್ನ ಕಣ್ಣು ಮುಂದೆನೆ ಸೋತೋಗ್ಬಿಟ್ರೆ ಅವ್ನು ಇನ್ನೂ ಅವ್ನು ಕೇಕೆ ಹಾಕೊಂಡು ನಗ್ತಾನೆ. ನನಗೆ ತಡಿಯೋಕ್ಕಾಗಲ್ಲ. ಅವರೆಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ? ನಾನು ಏನು ಮಾಡಲಿ, ನಮ್ಮ ಸಾವುಕಾರನು ಗೆದ್ದುಬಿಟ್ರೆ ನಾನು ನಮ್ಮ ಸಾವುಕಾರಿಗೆ ಎತ್ಕೊಂಡು ಕುಣಿದು ಬಿಡ್ತೀನಿ. ದೊಡ್ಡದಾಗಿರೋದು ಹೂವಿನ ಹಾರ ತಗೊಂಬಂದು ಹಾಕ್ಬಿಡ್ತೀನಿ. ಊರವ್ರಿಗೆಲ್ಲರಿಗೂ ಇವ್ರ ಚಾಲೆಂಜ್ ಮೇಲೆ ಬೇಕು ಅಂತ ಹೊಟ್ಟೆ ಉರಿಸ್ಕೊಂಡು ಎಲ್ಲರಿಗೂ ಸ್ವೀಟ್ ಎಲ್ಲ ಸಿಹಿ ಎಲ್ಲ ಹಂಚ್ಕೊಂಡು ಬಂದ್ಬಿಡ್ತೀನಿ. ಆದರೆ ಏನು ಮಾಡೋದು, ಎಲ್ಲರೂ ನಮ್ಮ ಸಾವುಕಾರರು ಸೋಲ್ತಾರೆ ಅಂತಾನೆ ಹೇಳ್ತಿದ್ದಾರೆ. ನನಗೆ ಒಂಥರ ಮನಸ್ಸಿಗೆ ನೋವಾಗಂಗೆ ಆಗ್ತೈತೆ ಅತ್ಲಾಗಿ. ಲೇ ಲೆಕ್ಕಾಚಾರಿ ಅಣ್ಣ, ಒಂದು ಮಾತು ಹೇಳನೇನ? ಅಲ್ಲ ಕಳ್ಳ, ಈಗ ನಮ್ಮ ಅಪ್ಪನ ಮೇಲಾಗ್ಲಿ ನಮ್ಮ ದೊಡ್ಡಪ್ಪನ ಮೇಲಾಗ್ಲಿ ನಿನಗೆ ನಂಬಿಕೆ ಇಲ್ವೇನ? ನಮ್ಮ ದೊಡ್ಡಪ್ಪನಿಗಿಂತ ನಮ್ಮ ಅಪ್ಪನ ಮೇಲೆ ನಿನಗೆ ನಂಬಿಕೆ ಇಲ್ವೇನ? ಅಲ್ಲ ಕಣ,
ಊರವರು ನಮ್ಮ ಅಪ್ಪಯ್ಯ ಅಂದ್ರೆ ಎಷ್ಟು ಬೆಲೆ ಕೊಡ್ತಾರೆ, ಎಷ್ಟು ಗೌರವ ಕೊಡ್ತಾರೆ. ರಂಗಜ್ಜ ಅಂದ್ರೆ ಎಷ್ಟು ಬೆಲೆ ಕೊಡ್ತಾರೆ, ನಮ್ಮ ರಂಗಜ್ಜ ಗೌರಜ್ಜಿ ಅಂದ್ರೆ ನಿನಗೂ ಗೊತ್ತು. ಆ ಅಂತದ್ರಲ್ಲಿ ನಮ್ಮ ಅಪ್ಪನ ಕಡೆ ಓಟ್ ಬಿದ್ದಿರೋದ್ವಲ್ಲ, ನೀನ್ ಯಾಕ್ಲ ತಲೆ ಕೆಡಿಸ್ಕೊಂತೀಯ? ಈಗಳಲ್ಲೇ ನಮ್ಮ ಅಪ್ಪ ಇವತ್ತಿನವರೆಗೂ ಯಾರಿಗೂ ಮೋಸ ಮಾಡ್ದವನಲ್ಲ, ಯಾರಿಗೂ ಅನ್ಯಾಯ ಮಾಡ್ದವನಲ್ಲ. 4 ಜನಕ್ಕೆ ಬಹಳ ಒಳ್ಳೇದ್ ಮಾಡೈತೆ. ಕಷ್ಟ ಕಾಲದಲ್ಲಿ ಇರೋರ್ಗೆ ಎಲ್ಲಾರ್ಗು ಕೂಡ ನಮ್ಮ ಅಪ್ಪಯ್ಯ ಮುಂದೆ ನಿಂತ್ಕೊಂಡ್ಬಿಟ್ಟು ಸಹಾಯ ಮಾಡೈತೆ. ಎಲ್ಲಾರ್ಕಿಂತ ಮುಂಚೆ ಯಾರ ಮನೇಲಿ ಕಷ್ಟ ಐತೆ ಅಂದ್ರೆ ಇಡೀ ಊರವ್ರಿಗಿಂತ ಮುಂಚೆ ನಮ್ಮ ಅಪ್ಪ ಇರುತ್ತೆ ಅಲ್ಲಿ. ಅಂತದ್ರಲ್ಲಿ ನಮ್ಮ ಅಪ್ಪನ ಕಡೆ ನೋಡ್ಬಿಟ್ಟು ನಮ್ಮ ದೊಡ್ಡಪ್ಪಂಗೆ ಗ್ಯಾರಂಟಿ ಓಟ್ ಹಾಕಿರ್ತಾರೆ. ನೀನ್ ಎದ್ರಕಳ್ಳೆ ಬೇಡ. ಹ್ಞೂ ಈಗಳಲ್ಲೇ ಸಿದ್ದಣ್ಣ, ಸಿದ್ದಣ್ಣ ಅಂತೀನಿ, ಲೆಕ್ಕಾಚಾರಿ, ಒಂದೇ ಒಂದು ಮಾತು ಹೇಳ್ತೀನಿ ಕೇಳ್ಕ. ಜನಗಳು ಯಾರು ಏನ್ ದಡ್ರಲ್ಲ ಕಳ್ಳಲಿ. ಅವ್ರ ಮಂತ ಹೋಗ್ಬಿಟ್ಟು ಬಿರಿಯಾನಿ ಊಟ ಮಾಡ್ಕೊಂಡ್ ಬಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಬಿಟ್ರೆ ಅವ್ರಿಗೆ ಓಟ್ ಹಾಕಿದಾರಂತ ಏನಿಲ್ಲ, ಸರಿನಾ? ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡೇ ಮಾಡ್ತಾರೆ, ಕೆಟ್ಟದವ್ರಿಗೆ ಕೆಟ್ಟವ್ದು ಹಾಗೆ ಆಗುತ್ತೆ. ಅದರಲ್ಲೇ ಮಾತೇ ಇಲ್ಲ ಕಳ್ಳ. ಸಮಾಧಾನ ಮಾಡ್ಕೊಳ್ಳ, ಒಂದ್ ಸ್ವಲ್ಪ ದಿವಸ ಸಮಾಧಾನ ಮಾಡ್ಕ. ಸ್ವಲ್ಪ ದಿವಸ ಅಲ್ಲ, ಸ್ವಲ್ಪ ಗಂಟೆ, ಏನಿನ್ನದು ಅರ್ಧ ಗಂಟೆ ಗೊತ್ತಾಗೆ ಹೋಗ್ಬಿಡುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ನೀನ್ ಎದ್ರಕಳ್ಳೆ ಬೇಡ. 100ಕ್ಕೆ 100 ನನಗ್ ಭರವಸೆ ಐತೆ. 100ಕ್ಕೆ 100 ನಾನು ಇದ್ ಮಾಡ್ಕೊಡ್ತಿದೀನಿ. ನನಗಂತೂ ಗ್ಯಾರಂಟಿ ಹೇಳ್ತಿದೀನಿ ನೋಡು, 100% ದೊಡ್ಡಪ್ಪ ಗೆದ್ದೇ ಗೆಲ್ತಾರೆ. ಅದ್ರಲ್ಲಿ 2 ಮಾತೇ ಇಲ್ಲ. ಹಂಗಂತೀರ ಕುಮಾರಣ್ಣ? ಕುಮಾರಣ್ಣ, ನೀನು ಬಾಯಿ ದಯದಿಂದ ಹೆಂಗ ನೀನು ಹೇಳ್ದಂಗೆ ನೀನು ಏನಾದ್ರೂ ನಮ್ಮ ಸಾವುಕಾರರು ಗೆದ್ದು ಬಿಟ್ರೆ ಎಷ್ಟು ಸ್ವೀಟ್ಗಳು ತಗೊಂಬಂದು ನಿನಗೆ ತಿನ್ನಿಸ್ತೀನೋ ಗೊತ್ತಿಲ್ಲ. ಇರೋ ಬರೋ ಸ್ವೀಟ್ಗಳೆಲ್ಲ ನಿನ್ನ ಬಾಯಲ್ಲಿ ಹಾಕ್ಬಿಡ್ತೀನಿ. ರಸಗುಲ್ಲ ಆಗ್ಲಿ, ಲಡ್ಡು ಆಗ್ಲಿ, ಎಲ್ಲದೂನು. ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ ಕುಮಾರಣ್ಣಯ್ಯ. ನಿನಗೆ ಯಾಕೆ ಸುಳ್ಳು ಹೇಳೋಣ? ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಪಾಪ ನಮ್ಮ ಸಾವುಕಾರರು ಏನಾರು ಸೋತೋಗ್ಬಿಟ್ರೆ ಮನ್ಸಿಗೆ ನೋಡ್ಕೊಂಡ್ಬಿಡ್ತಾರೆ, ರಂಗಜ್ಜ ಮನ್ಸಿಗೆ ನೋಡ್ಕೊಂಡ್ಬಿಡ್ತಾರೆ. ಇವರಿಗೆಲ್ಲಾರ್ಗು ಆಡ್ಕೊಂಡವ್ರಿಗೆ ದಾರಿ ಆಗೋಗ್ಬಿಡುತ್ತೆ. ಮೊನ್ನೆನೆ ಹೆಂಗ್ ಚಾಲೆಂಜ್ ಮಾಡ್ದಾಗ ಗೊತ್ತೇನು ಕುಮಾರಣ್ಣ? ಓಟಿಗೆ ನಿನ್ಕಣಕ್ಕಿಂತ ಮುಂಚೆ, ಎಲೆಕ್ಷನ್ ನಿನ್ಕಣಕ್ಕಿಂತ ಮುಂಚೆ ಇಡೀ ಊರಲ್ಲೇನೆ ನಮ್ಮ ವಿರುದ್ಧ ನಿನ್ಕಂಡು ಗೆದ್ದ ಅಂತ ತಾಕತ್ತು ಯಾರಿಗೂ ಇಲ್ಲ ಅಂತ ಬೇರೆ ಎಲ್ಲರ ಮುಂದೆನೂ ಬಿಲ್ಡಪ್ ಕೊಟ್ಬಿಟ್ಟಿದ್ದಾರೆ. ನನಗೆ ಸಿಕ್ಕಾಬಟ್ಟೆ ಸಹಿಸ್ಕೊಳಕ್ ಆಗ್ತಿಲ್ಲ, ಸಖತ್ತು ನೋವಾಗ್ತೈತೆ. ಅದಕ್ಕೋಸ್ಕರನಾದ್ರೂ ಇದೊಂದ್ಸಲಿ ಏನಾದ್ರೂ ಮಾಡ್ಬಿಟ್ಟು ಅವರು ಇದು ಸೋಲ್ಲೇಬೇಕು, ನಮ್ಮ ಸಾವುಕಾರರು ಗೆಲ್ಲೇಬೇಕು. ಏನಪ್ಪ ಲೆಕ್ಕಾಚಾರಿ? ಏನು ದೊಡ್ಡದಾಗಿ ಬೇರೆ ಅವತ್ತು ಎಲ್ಲರ ಮುಂದೆನೂ ಜಂಬ ಮಾಡ್ತಿದ್ದೆ. ನಮ್ಮ ಸಾವುಕಾರ ಗೆದ್ದು ಬಿಡ್ತಾರಂತ ಇನ್ನೂ ಐತೆ ನಿನಗೆ ಮುಂದೆ. ಮುಂದೆ ಐತೆ ಕಣ ನಿನಗೆ. ಹೋಗಿ ಹೋಗಿ ಅನ್ಯಾಯವಾಗಿ ಹೋಗಿ ಸುಮ್ಕೆ ನಿಮ್ ಪಾಡಿಗೆ ನೀವು ತ್ಯಾಪೋಗಿ ಇರ್ದಲೆ ಹೋಗಿ ಅನ್ಯಾಯವಾಗಿ ನಮ್ಮ ಸಾವುಕಾರರು, ನಮ್ಮ ಶಂಕರಣ್ಣರ ವಿರುದ್ಧ ಆ ಸಾವುಕಾರರಿಗೆ ನಿಲ್ಲಿಸ್ಬಿಟ್ಟು ಅನ್ಯಾಯವಾಗಿ ಈಗ ಎಲ್ಲರ ಮುಂದೆನೂ ತಲೆ ಎತ್ಕೊಂಡು ತಿರ್ಗಾಡ್ದಂಗೆ ಆಗಂಗ್ ಮಾಡ್ತಿದ್ರಲ್ಲ ನೀವು. ನಿಮ್ಮಿಂದನೇ ಎಲ್ಲ ಆಗಿದ್ದು ಪಾಪ ಅವರಿಗೆ. ಹೆಂಗ ಆರಾಮಾಗಿ ತೋಟ ಹೊಲ ಗದ್ದೆ ಅನ್ಕೊಂಡು ಹೆಂಗ ನೆಮ್ಮದಿ ಆಗಿದ್ರು. ಎಲೆಕ್ಷನ್ನಿಗೆ ನಿಲ್ಲಿಸ್ಬೇಕು, ಎಲೆಕ್ಷನ್ನಿಗೆ ಗೆಲ್ಲಿಸ್ಬೇಕು ಅಂತ ಇಲ್ದವೆಲ್ಲ ತಲೆಯಲ್ಲಿ ತುಂಬಿ ಉಬ್ಬತ್ತಿಸ್ಬಿಟ್ರಿ. ಪಾಪ ಪೂರಾ ಅವರು ನಿಮ್ಮ ಮಾತು ಕೇಳ್ಕೊಂಬಿಟ್ಟು ನೋಡ್ರಿ ಇವಾಗ ಎಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಪಾಪ. ಹೋಗ್ರಿ ಅತ್ಲಾಗಿ, ನೋಡಕ್ ಆಗಲ್ಲ ಅತ್ಲಾಗಿ, ನನ್ಗಂತೂ ಅತ್ಲಾಗಿ. ಇನ್ನು ಮುಂದೆ ಐತೆ, ಇನ್ನು ಮುಂದೆ. ಲೆಕ್ಕಾಚಾರಿ, ಇನ್ನು ಮುಂದೆ ಐತೆ. ಒಂದು ಅರ್ಧ ಗಂಟೆ ಅವ್ರ ಸಾಹೇಬ್ರು ಬಂದ್ಬಿಟ್ಟು ಸಾವುಕಾರ ಶಂಕರಣ್ಣ ಅವರು ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡ್ಬಿಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಇನ್ನು ನಿಮ್ಗೆ ಮುಂದೆ. ಇವಾಗೆಲ್ಲ ದುರಂಕಾರದ ಮಾತುಗಳು ಮಾತಾಡ್ತಿದ್ದು ಇಷ್ಟು ದಿವಸ ಅಲ್ಲ. ಊರವರೆಲ್ಲಾರು ನಮ್ಮ ಸಾವುಕಾರ ಶಂಕರಣ್ಣವ್ರಿಗೆ ಜೈಕಾರ ಹಾಕೊಂಡು ಕೂಗಾಡ್ಕೊಂಡು ಹೂವಿನ ಹಾರ ಎಲ್ಲ ಹಾಕೊಂಡ್ಬಿಟ್ಟು ಜೈಕಾರ ಕೂಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾರಲ್ಲ, ಅವಾಗ ನೋಡಿರಂತೆ ಇನ್ನೂ ಮುಂದೆ. ಲೇ ಸಿದ್ದಣ್ಣ, ನೋಡುವ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಆಯ್ತು ಕಣ, ಗೆಲ್ತಾರ ಗೆಲ್ಲಿ ಬಿಡು, ಅದಕ್ಕೇನಂತೆ. ಅದೇನೈತೆ ನನ್ನ ಮುಂದೆ ಬಂದು ನೀನು ಬಿಲ್ಡಪ್ ಕೊಡೋದೇನೈತೆ? ಬಿಡು, ನಿನ್ಕೊಂಡಿದೀವಿ. ಒಂದಲ್ಲ ಒಂದ್ ದಿವಸ ಗೆದ್ದು ತೋರಿಸ್ತೀವಿ. ಆದ್ರೂ ಇನ್ನು ನೀನೇ ಬಂದ್ಬಿಟ್ಟು ದೊಡ್ಡದಾಗಿ ಇಲ್ಲಿ ಎಲ್ಲಾರ ಮುಂದೆ ಬಿಲ್ಡಪ್ ಕೊಟ್ರೆ ಅಲ್ಲ. ಅಲ್ಲಿ ಹೇಳ್ಬೇಕು, ಸಾಹೇಬ್ರು ಬಂದ್ಬಿಟ್ಟು ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ಹೇಳ್ಬೇಕು, ಅಲ್ಲಿ ಅನೌನ್ಸ್ ಮಾಡ್ಬೇಕು. ಅವಾಗ್ಲೇ ನಿನಗೆ ಗೊತ್ತಾಗೋದು. ಇಲ್ಲಿ ದುರಾಂಕಾರದಿಂದ ಬೀಗ್ ಬಿಡ, ನೋಡುವಂತೆ ಯಾರು ಗೆಲ್ತಾರೆ ಯಾರು ಸೋರ್ತಾರೆ ಅಂತ. ನಾನು ಇಷ್ಟು ದಿವಸ ಸುಮ್ಮನೆ ಇದ್ದೆ ಅನ್ಕೋಬೇಡ. ನನ್ಗೇನು ಎದ್ರ ಪುಕ್ಲ ಅನ್ಕೊಂಡಿದ್ಯಾ? ಗೆದ್ದೇ ಗೆಲ್ತಾರ ಕಳ್ಳ ನಮ್ಮ ಸಾವುಕಾರರು. ನನಗೆ ನಂಬಿಕೆ ಇದ್ದೇ ಇದೆ. ನಮ್ಮ 3 ಜನಗಳು ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ. ಏನೋ ಒಂದು 20-30 ಜನ ನಿಮ್ಮ ಹಿಂದೆ ಬಂದ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ಬಿಟ್ಟು ಜೇಕಾರಕ್ಕೆ ಹೋಗ್ಬಿಟ್ರೆ ಇಡೀ ಊರವ್ರದೇನೆ ನಿಮ್ಗೆ ಓಟ್ ಹಾಕಿರ್ತಾರ ಅನ್ಕೊಂಡಿದ್ಯಾ? ನೋಡುವಂತೆ ಇನ್ನು ಮುಂದೆ. ಇಷ್ಟೇ ಅಲ್ಲ, ನಿನಗೆ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಯಾರು ಸೋತಾರೆ ಅಂತ. ಓಹೋ, ಏನು ಎಲ್ಲಕ್ಕಿಂತ ಮುಂಚೆನೇ ನಾನೇ ಹೂವಿನ ಬೊಕ್ಕೆ ಎಲ್ಲ ತಿಟ್ಕೊಂಡ್ ಬಂದ್ಬಿಡ್ತಾರೆ ದೊಡ್ಡದಾಗಿ. ಹೂವಿನ ಬೊಕ್ಕೆ ಎಲ್ಲ ಸಾಮಾನ್ಯಕ್ಕೆ ನಮ್ಮ ಸಾವುಕಾರರಿಗೆ ಹಾಕೋದಕ್ಕ ಕೊಡೋದಕ್ಕ ಕಂಗ್ರಾಚುಲೇಷನ್ ಸಾವುಕಾರ್ರೆ, ಗೆದ್ದು ಬಿಟ್ರಲ್ಲ ನೀವು ಶಂಕರಣ್ಣರ ವಿರುದ್ಧ, ನಮ್ಮ ಅಣ್ಣನ ವಿರುದ್ಧ ಅಂತ ಕೊಡೋದಕ್ಕೆ ಹೂವಿನ ಬೊಕ್ಕೆ ಎಲ್ಲ ತಗೊಂಬಂದ್ರ ನೀವು. ಲೆಕ್ಕಾಚಾರಿ, ನಾವೇ ಹಾಕೊಡೋಣ ಆ ಸಾವುಕಾರರಿಗೆ. ನಾವು ಕೊಡಕ್ ಬಂದಿರೋದು ನಮ್ಮ ಸಾವುಕಾರ ಶಂಕರಣ್ಣರಿಗೆ. ನಮ್ಮ ಶಂಕರಣ್ಣರು ಗೆದ್ದೆ ಗೆಲ್ತಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಕೊಡೋದಕ್ಕೆ ನಾವು ತಗೊಂಬಂದಿರೋದು. ಓಹೋ, ಇವ್ರು ಸಾವುಕಾರರಿಗೆ ನಾವು ಕೊಟ್ಬಿಡ್ತೀವ? ಕೊಡೋದಕ್ಕೆ ಅವ್ರು ಗೆಲ್ಬೇಕಲ್ಲ. ಅವ್ರ ಮಕ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ, ಹಂಗಾಗ್ಬಿಡ್ತಾರೆ. ಒಂದ್ ಕೆಲಸ ಮಾಡೋ ಲೆಕ್ಕಾಚಾರಿ,
ನಿಮ್ ಸಾವುಕಾರರಿಗೆ ಇಲ್ಲಿ ಬರೋದು ಕೇಳ್ಬೇಡ, ಅನೌನ್ಸ್ ಮಾಡತ್ತವ ಸುಮ್ನೆ. ನಮ್ ಶಂಕರಣ್ಣರಿಗೆ ಎಲ್ಲಾರು ಎತ್ಕೊಂಡ್ ಜೇಕಾರ ಕೂಗ್ ತಕ್ಷಣ ಗೆದ್ದಿದ್ದಾರೆ ಅಂದ ತಕ್ಷಣ ತಡಿಯಕ್ ಆಗ್ದಲೆ ಸುಮ್ನೆ ತಲೆ ಬಗ್ಗಿಸ್ಕೊಂಡು ಅವಮಾನ ತಡಿಯಕ್ ಆಗ್ದಲೆ ಎತ್ಲಾಗಾರ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡೋರು, ತಡಿಯಕ್ ಆಗಲ್ಲ. ಅದಕ್ಕೆ ಹೇಳ್ತಿರೋದು, ಮನೆಯಿಂದ ಆಚೆ ಕಡೆ ಬರ್ಬೇಡ ಅಂತ ಹೇಳ್ಬಿಡು ಒಂದ್ ವಾರ. ಸುಮ್ಕೆ ಮನೇಲೇನೇನೆ ತೆಪ್ಪಗೆ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಇರೋದು ಕೇಳು, ಸರಿನಾ? ಏಯ್ ಸಿದ್ದಣ್ಣ, ನೋಡುವಂತೆ ತಡಿಯಲ್ಲ. ಇನ್ನೊಂದು 10 ನಿಮಿಷ ಕಳೆ, ಇನ್ನೊಂದು ಅರ್ಧ ಗಂಟೆ, ಜಾಸ್ತಿ ಹೊತ್ತೇನಿಲ್ಲ. ಯಾರು ಗೆಲ್ತಾರೆ ಯಾರು ಸೋರ್ತಾರೆ ಅಂತ ನಿನಗೆ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ಆಡ್ಕ ಅದೆಷ್ಟೇ ಮಾತಾಡ್ತೀಯ, ಎಷ್ಟು ಅವತಾರಗಳು ಮಾಡ್ತೀಯ, ಏನೇನು ಮಾತಾಡ್ತೀಯ ಮಾತಾಡ್ಕ. ಏನ್ ಜಾಸ್ತಿ ಹೊತ್ತು ಹಿಂಗೆಲ್ಲ ಮಾತಾಡಕ್ಕಾಗಲ್ಲ ಕಳ್ಳಿ. ಇನ್ನೊಂದು ಅರ್ಧ ಗಂಟೆ ಆಟ ಇವು, ನಿನಗೆ ಗೊತ್ತಾಗುತ್ತೆ. ಇನ್ನು ಅರ್ಧ ಗಂಟೆಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ ಇನ್ನು ಮುಂದೆ ನಿನ್ಗೆ. ಇವಾಗ ಬಿಲ್ಡಪ್ ಕೊಡೋದಲ್ಲೋ. ಅಯ್ಯೋ ಸುಮ್ಕಿರ್ರಿ ಕುಮಾರಣ್ಣರೇ, ಸುಮ್ಕಿರ್ರಿ. ನೀವು ಬೇರೆ ಇಲ್ಲಿ ಮಧ್ಯದಲ್ಲಿ ಬೇರೆ ಮಾತಾಡಕ್ ಬರ್ಬೇಡ್ರಿ. ಅಲ್ಲಿ ನ್ಯಾಯವಾಗಿ ಪಾಪ ನಿಮ್ಮ ದೊಡ್ಡಪ್ಪಾರ್ಗೆ ಅನ್ಯಾಯವಾಗಿ ನಿಲ್ಲಿಸ್ಬಿಟ್ಟು ಚಾಲೆಂಜ್ ಮೇಲೆ ಪಾಪ ಅವರು ಮನೆಯಿಂದ ಆಚೆ ಕಡೆ ನೀವು ಬಂದಿಲ್ಲ ಅನ್ಸುತ್ತಲ್ಲವ್ರ. ಬರೋದೇ ಬೇಡ ಬಿಡ್ರಿ ಅತ್ಲಗಿ. ಇನ್ನೇನಕ್ಕೆ ಬರೋಕ್ ಹೋಗ್ತಾರೆ ಪಾಪ, ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ. ಬಿಡಲಿ, ನಾನು ಭಾಳ ಒಳ್ಳೆ ಮನುಷ್ಯ. ನನಗೆ ಸುಮ್ಮನೆ ನನಗೆ ಕೋಪ ಬರ್ಸ್ಬಿಟ್ರೆ ನಾನು ಏನು ಮಾತಾಡ್ತೀನಂತ ನನಗೆ ಗೊತ್ತಾಗಲ್ಲ. ಏನು ಮಾತಾಡ್ತೀನಂತನೂ ನನಗೆ ಗೊತ್ತಾಗಲ್ಲ. ನನಗೆ ಕೋಪ ಬಂದ್ಬಿಟ್ರೆ ಸೋಮ್ಕಿದ್ರೆ ನನಗೂ ಒಳ್ಳೇದು ನಿನಗೂ ಒಳ್ಳೇದು. ಸಿದ್ದಣ್ಣ, ಏನ್ಲ ದೊಡ್ಡದಾಗಿ ಬೇರೆ ಚಾಲೆಂಜ್ ಮಾಡ್ತಿದ್ಯಲ್ಲ ನೀನು. ಏನು ಚಾಲೆಂಜ್ ಮಾಡ್ತಿದ್ಯಾ? ಆಚೆ ಕಡೆ ಮನೆಯಿಂದ ಆಚೆ ಕಡೆ ಬರಬೇಡ ಅಂತ ಹೇಳೋದಕ್ಕೆ ನಮ್ಮ ದೊಡ್ಡಪ್ಪಂಗೆ ನೀನು ಯಾವ ಬಂದಲ್ಲ, ನೀನು ಯಾರಲ್ಲ ಅಂತ. ಗೆಲ್ತಾರ ಕಳ್ಳ, ನನಗೆ ಗೊತ್ತೈತೆ, ನನಗೆ ಭರವಸೆ ಐತೆ ಕಳ್ಳ. ನಮ್ಮೂರವ್ರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಕಳ್ಳ, ಗೆಲ್ತಾರೆ. ನೀನೇನಲ್ಲ ಹೇಳೋದೈತೆ. ಮೂಕಂಡ್ಲ ಪಾಪ, ಮೂಕಂಡ್ಲ ಕುಮಾರಣ್ಣ, ಚಾಲೆಂಜ್ ಮಾಡ್ತಿದೀವಿ ಕಳ್ಳ, ಚಾಲೆಂಜ್ ಮಾಡ್ತಿದೀವಿ. ನನ್ನ ತಮ್ಮ ಗೆಲ್ತಾನೆ, ಚಾಲೆಂಜ್ ಮಾಡ್ತಿದ್ದೀನಿ. ನೀನು ಒಪ್ಕೊಳ್ತೀಯಲ್ಲ ಚಾಲೆಂಜ್ಗೆ? ಒಪ್ಕೊಳ್ತೀಯ? ಆಯ್ತಾ ನಿಮ್ಗೆ ತಾಕತ್ತೈತಾ, ಧೈರ್ಯ ಐತಾ? ಇಲ್ಲ ನಿಮ್ಗೆ. ಬರೀ ಮನೆಯಿಂದ ಆಚೆ ಕಡೆ ಓಡಾಡೋದಕ್ಕಿಂತ ನಿಮ್ಗೆ ಧೈರ್ಯ ಇಲ್ಲ, ಹಂಗಾಗಿ ಹೋಗ್ಬಿಟ್ಟೈತೆ. ಊರವ್ರ ಮುಂದೆ ಊರವ್ರಿಗೆಲ್ಲರಿಗೂ ಹೆಂಗ್ ಮಕ ತೋರಿಸೋದು? ಅಯ್ಯೋ ಅನ್ಯವಾಗಿ ಸೋತೋಗ್ಬಿಡ್ತೀವಲ್ಲ ಅಂತ ನಿಮ್ಗೆ ತಡಿಯಕ್ ಆಗ್ತಿಲ್ಲ. ನಿಮ್ಗೆ ಕೋಪಗಳು ಮಾತಾಡ್ಸೋಕ್ಕಿಂತ ಮುಂಚೆನೇ ಅವ್ನು ಸಿದ್ದಣ್ಣನ ಮೇಲೆ ಹೋಗ್ತೀಯಾ? ಹಂಗೆಲ್ಲ ಮಾಡಕ್ ಆಗಲ್ಲ ನಿನ್ ಕೈಲಿ. ಏನಿದ್ರು ಓಪನ್ ಆಗಿ ಹೇಳ್ತಿದ್ದೀನಿ ನೋಡು, ನನ್ನ ತಮ್ಮನೇ ಗೆಲ್ಲೋದು, ನಾನೇ ಚಾಲೆಂಜ್ ಮಾಡ್ತಿದ್ದೀನಿ. ಒಪ್ಕೊಳ್ತೀಯ? ನಿನ್ ಕೈಲಿ ಆಗುತ್ತಾ ಒಪ್ಕೊಳೋದಕ್ಕೆ? ಈಗಳಲ್ಲೇ ನೋಡುವ, ನನ್ನ ತಮ್ಮ ಏನಾದ್ರೂ ಗೆದ್ಬಿಟ್ರೆ ನೀನು ನಿಮ್ಮ ಅಪ್ಪಯ್ಯ ಇಬ್ರು ಸೇರ್ಕೊಂಡ್ಬಿಟ್ಟು, ರಂಗಜ್ಜ ನೀನು ಇಬ್ರು ಸೇರ್ಕೊಂಡ್ಬಿಟ್ಟು ಹೂವಿನಾರ ಹಾಕ್ಬೇಕು. ಯಾರಿಗೆ? ನನ್ನ ತಮ್ಮಂಗೆ. ರಂಗಜ್ಜ, ನೀನು ನಿಮ್ಮ ದೊಡ್ಡಪ್ಪ 3 ಜನನು ಸೇರ್ಕೊಂಡ್ಬಿಟ್ಟು ಏನಾದ್ರು ಅವ್ನ ಲೆಕ್ಕಾಚಾರನು ಸೇರ್ಕೊಂಡ್ಬಿಟ್ಟು ಏನಾದ್ರೂ ನನ್ನ ತಮ್ಮ ಏನಾದ್ರೂ ಸೋತೋಗ್ಬಿಟ್ರೆ ಸರಿನಾ? ಸೋತಲ್ಲ ಬಿಡುವ, ಸೋತ ಚಾನ್ಸೇ ಇಲ್ಲ. ಹಾಕ್ತೀರಾ ನೀವು ಹೂವಿನಾರ ಹಾಕ್ತೀರಾ? ಏನೋ ನನ್ನ ಮೇಲೆ ಚಾಲೆಂಜ್ ಮಾಡ್ತಿದ್ಯಾ ನೀನು ನನಗೆ? ಏನು ಭಯ ಅನ್ಕೊಂಡಿದ್ಯಾ ನಮ್ಗೆ? ನನಗೆ 100ಕ್ಕೆ 100 ನಂಬಿಕೆ ಐತೆ, 100ಕ್ಕೆ 100 ಧೈರ್ಯ ಐತೆ. ನಮ್ಮ ದೊಡ್ಡಪ್ಪ ಗ್ಯಾರಂಟಿ ಗೆಲ್ತಾರೆ. ನೋಡುವಂತೆ. ನಿಮಗೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ ಊರೊಳಿಕೆ. ಹಂಗಾಗ್ತೀರಾ ನೀವು? ಮೋಸ ಮಾಡಿದಿರಲ್ಲ ಇಷ್ಟು ದಿವಸ, ನೀನು ನಿಮ್ಮ ತಮ್ಮ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇಷ್ಟು ದಿವಸ ದುರಂಕಾರ ಮಾಡ್ತಿದ್ರಲ್ಲ ಎಲ್ಲಾರ್ಗು, ನಿಮ್ಗೆಲ್ಲರಿಗೂ ಊರ್ ಜನಗಳು ತಕ್ಕ ಪಾಠ ಕಲಿಸ್ತಾರೆ, ನೋಡಿರಂತೆ. ಸರಿನಾ? ಆಯ್ತು, ನೀನು ಹೇಳಿದ ಚಾಲೆಂಜಿಗೆ ನಾನು ಒಪ್ಕೊಳ್ತೀನಿ. ನಿನ್ನ ತಮ್ಮ ಏನಾರು ಗೆದ್ರೆ ನಾನು, ನಮ್ಮ ಅಪ್ಪಯ್ಯ, ನಮ್ಮ ದೊಡ್ಡಪ್ಪ ಎಲ್ಲರೂ ಹೂವಿನಾರ ಹಾಕ್ತೀವಿ ನಿನ್ನ ತಮ್ಮಂಗೆ. ನಿನ್ನ ತಮ್ಮ ಏನಾದ್ರು ಸೋತೋಗ್ಬಿಟ್ರೆ ಆಯ್ತಾ? ನಿನ್ನ ತಮ್ಮ ಏನಾದ್ರು ಸೋತೋಗ್ಬಿಟ್ರೆ ನೀವೇನು ಮಾಡ್ತೀರಾ ಹೇಳು ಚಾಲೆಂಜಿಗೆ ಒಪ್ಕೊಳ್ತೀನಿ. ನನ್ನ ತಮ್ಮನ ಸೋಲದು ಕನ್ಸಲ್ಲ ನೀನು ತಿಳ್ಕೊಬೇಡ. ನನ್ನ ತಮ್ಮ ಸೋತೋಗ್ಬಿಡ್ತಾನಂತ. ಆಯ್ತು, ನನ್ನ ತಮ್ಮ ಸೋತೋದ್ರೆ ನೋಡ್ಲಿ, ಇಡೀ ಯಾರು ಇವತ್ತಿನವರೆಗೂ ಹೂವಿನ ಹಾರ ಹಾಕಿರಬಾರ್ದು ಅಂತ ದೊಡ್ಡ ಹೂವಿನ ಹಾರ ತಗೊಂಬಂದ್ಬಿಟ್ಟು ನಾನು, ನನ್ನ ತಮ್ಮ, ನಮ್ಮ ಸಿದ್ದಣ್ಣ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಹೂವಿನ ಹಾರ ಹಾಕ್ತೀವಿ. ಯಾರಿಗೆ? ನಿನ್ನ ತಮ್ಮಂಗೆ, ನಿನ್ಗೆ, ಎಲ್ಲಾರ್ಗು ಹಾಕ್ತೀವಿ. ಸರಿನಾ? ಚಾಲೆಂಜಿಗೆ ಒಪ್ಕೊಳ್ತೀಯ ನೀನು? ನೀವೇನಾದ್ರೂ ಸೋತಿರಲ್ಲ, ಸೋತೀರ, ಅದ್ರಲ್ಲಿ ಹೇಳಿ ಮಾತೇ ಇಲ್ಲ. ಬೇಗ ಹೂವಿನಾರನ ಸರಿಯಾಗಿರೋ ಹೂವಿನಾರನ ಇಟ್ಕೊಂಡಿರಿ. ಸರಿನಾ? ಆ ಹೂವಿನಾರ ತಗೊಂಬಂದ್ಬಿಟ್ಟು ನನಗೂ ನನ್ನ ತಮ್ಮಂಗೂ ಎಲ್ಲಾರ್ಗೂ ಹಾಕೋದಕ್ಕೆ ಸೋತ ತಕ್ಷಣ ನನಗೆ ಚಾಲೆಂಜ್ ಬೇರೆ ಮಾಡಕ್ ಬರ್ತಾರೆ. ಚಾಲೆಂಜು ನಾ ಮುಂದೆನೇ ಬಾರ್ಲಾ ಸಿದ್ದಣ್ಣಲ್ಲಿ, ಬೇಗ ಅರ್ಜೆಂಟಾಗಿ ಹೋಗ್ಬೇಕು. ಅಲ್ಲಿ ಸಾಹೇಬ್ರು ಬರ್ತಾರೆ, ಅನೌನ್ಸ್ ಮಾಡ್ತಾರೆ. ಇನ್ನೇನು ಅಲ್ಲಿ ಖುಷಿಯಾಗಿ ಅಲ್ಲಿ ಕಿರ್ಚಾಡೋದಕ್ಕೆ, ನನ್ನ ತಮ್ಮಂಗೆ ಜಯಕಾರ ಕೂಗೋದಕ್ಕೆ ಅವನ್ ಸ್ವಲ್ಪ ನನಗೆ ಶಕ್ತಿ ಬೇಕು, ಎನರ್ಜಿ ಬೇಕು. ಅಣ್ಣ ಇದ್ಯಾಕರ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಸಿದ್ದಣ್ಣ ಬರ್ರೋ, ಬೇಗ ಹೋಗೋಣ. ಅಲ್ಲಿ ಸಾಹೇಬ್ರು ಬರ್ತಾರೆ ಅನೌನ್ಸ್ ಮಾಡೋದಕ್ಕೆ. ಅಲ್ಲಿ ಸಾಹೇಬ್ರು ಬರ್ತಾರಂತ ಹೇಳ್ತಿದ್ದಾರೆ. ಊರವರೆಲ್ಲ ಜನಗಳಲ್ಲಿ ಹೋಗಿ ನಿಂತಿದ್ದಾರೆ. ನೀವು ರಪ್ಪನ ಒಂದು ಸ್ವಲ್ಪ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಂಬರಕ್ಕೆ. ನೀವು ಬೇಗ ಹೋಗ್ಬಿಟ್ಟು ಅಲ್ಲಿ ನಿನ್ ಕಡೆದಲ್ಲೇ ಇಲ್ಲೇನು ಮಾಡ್ತಿದ್ದೀರಾ? ನಮ್ಮ ಕಡೆ ಜನಗಳು ಎಲ್ಲರೂ ಅಲ್ಲಿ ಕಾಯ್ತಿರ್ತಾರೆ. ಇಷ್ಟೊತ್ತಾದ್ರೂ ಸಾವ್ಕಾರರು ಶಂಕರಣ್ಣರು ಬರಲಿಲ್ಲ, ಶೇಖರಣ್ಣರು ಬರಲಿಲ್ಲ, ಅವ್ನು ಸಿದ್ದಣ್ಣನೂ ಬರಲಿಲ್ಲ, ಎತ್ಲಾಗೋದ್ರು ಅಂತ ಹುಡುಕ್ತಿರ್ತಾರೆ. ಹೋಗ್ರಿ, ಬೇಗ ನಡೀರಿ ಹೋಗೋಣ. ಇನ್ನು ಇಲ್ಲೇ ಕೆಲಸ ಇಲ್ದದ್ ಮಾತಾಡ್ಕೊಂಡು ಇಲ್ಲಿ ಯಾಕೆ ನಿಂತಿದ್ದೀರಾ? ಯಾತು ಇಲ್ಲ ಕಂಡ ಪಾಪ,
ಅಲ್ಲ ಕಣ್ಲ, ಇವನು ಕುಮಾರಣ್ಣ ನೆನಮೊನ್ನೆ ಅವನು, ಇವನು ಸಣ್ಣವನು, ಇವನು ಬಂದ್ಬಿಟ್ಟು ನನಗೆ ಚಾಲೆಂಜ್ ಮಾಡ್ತಿದ್ದಾನಲ್ಲ ಪಾಪ, ಚಾಲೆಂಜು. ಹ್ಞೂ, ನನಗೆ ಚಾಲೆಂಜ್ ಮಾಡಿದ ಕಣಪ್ಪ. ಚಾಲೆಂಜಾ? ಏನಣ್ಣಯ್ಯ ಅಂತ ಚಾಲೆಂಜು? ನಿನ್ನ ವಿರುದ್ಧ ಚಾಲೆಂಜ್ ಮಾಡೋ ಅಂತ ತಾಕತ್ತು ಧೈರ್ಯ ಬೇರೆ ಬಂದ್ಬಿಟ್ಟೈತೆ ಅನ್ನೋ ಇಬ್ರಿಗೆ. ಏನು ಅಂತ ಚಾಲೆಂಜು? ಸುಮ್ಕಿರೋ, ತಲೆ ಕೆಡಿಸ್ಕೊಬೇಡ. ಇನ್ನೇನು ಎಲೆಕ್ಷನಲ್ಲಿ ಇನ್ನೊಂದು ಅರ್ಧ ಗಂಟೆ ನಾನು ಗೆದ್ದಿದ್ದೇನೆ ಅಂತ ಗೊತ್ತಾಗ್ಬಿಡುತ್ತಲ್ಲ, ಅವಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಮುದ್ರಕೊಂಡು ಸುಮ್ಮನಾಗ್ತಾರೆ. ನಾನು ಹೇಳ್ದಂಗೆ ಮಾತು ಕೇಳ್ಕೊಂಡು ಸುಮ್ಮನಾಗಬೇಕು. ಆಟೆ ಆವಾಗ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಒಂದೊಂದೇ ಸುಮ್ಕಿರು. ಏನು ಇಲ್ಕೊಂಡಪ್ಪ, ನೀನೇನಾದ್ರೂ ಸೋತೋಗ್ಬಿಟ್ರೆ ಅಂತೆ ಅವರು ಕುಮಾರಣ್ಣಂಗೂ ಅವ್ರ ದೊಡ್ಡಪ್ಪ ಅವ್ರ ಅಪ್ಪಂಗೆ ಎಲ್ಲರಿಗೂ ಕೂಡ ಹೂವಿನಾರ ನಿನ್ನ ಕೈಯಾರನೇ ಹಾಕ್ಬಿಟ್ಟು ಬೊಕ್ಕೆ ಎಲ್ಲ ಕೊಟ್ಬಿಟ್ಟು ತಪ್ಪಾಯ್ತು ಅಂತಾರಲ್ಲ, ಬೊಕ್ಕೆ ಹಾಕ್ಬೇಕಂತೆ, ಹೂವಿನ ಹಾರ ಎಲ್ಲ ಹಾಕ್ಬೇಕಂತೆ ಅವ್ರ ಕೊರಳಿಗೆ. ಹಾಕ್ತೀಯನ ಪಾಪ? ಅವ್ನು ಚಾಲೆಂಜ್ ಮಾಡ್ತಿದ್ದಾನೆ. ಅವ್ರೇನಾದ್ರೂ ಅಂತೆ ಸೋತೋದ್ರೆ, ಅವ್ರ ದೊಡ್ಡಪ್ಪ ಏನಾದ್ರು ಸೋತೋದ್ರೆ ಅಂತೆ ಅವರೆಲ್ಲರೂ ಬಂದ್ಬಿಟ್ಟು ನಿನ್ನ ಕೊರಳಿಗೆ ಎಲ್ಲರೂ ಹೂವಿನ ಹಾರ ಹಾಕ್ತಾರಂತೆ. ನಾನು ಸರಿ ಕಣಪ್ಪ ಅಂತ ನಾನು ಚಾಲೆಂಜಿಗೆ ಒಪ್ಕೊಂಡಿದ್ದೀನಿ. ಪಾಪ ನೀನು ಒಪ್ಕೊಳ್ಳ, ಎದ್ರಕೋಬೇಡ. ಮತ್ತೆ ಒಪ್ಕೊಳ್ಳಿಲ್ಲ ಅಂದ್ರೆ ಎದ್ರಕೊಂಬಿಟ್ರು ಅಂದ್ಕೊಂಡ್ಬಿಡ್ತಾರೆ ನೋಡು. ಏನಾಣಿಯ ನೀನು ಹಿಂಗೆಲ್ಲ ಹೇಳ್ತಿದ್ಯಾ? ನಾನು ಎದ್ರಕಣ ಜಾಯಮಂದವನೇನ ನಾನು? ನನಗೇನ ಅಂಥದ್ದಾಗೈತೆ ಎದ್ರಕಣದಂಥದ್ದು? ಇಡೀ ಊರ್ ಜನನೇ ನನಗೆ ಪೂರಾ ಓಟೆಲ್ಲ ಕೊಟ್ಟು ಗೆಲ್ಲಿಸ್ತಿದ್ದಾರೆ. ಇನ್ನೇನು ಗೊತ್ತಾಗೋಗ್ಬಿಟ್ಟೈತೆ ಎಲ್ಲ ಊರವ್ರಿಗೂ. ಬಿರಿಯಾನಿ ಊಟ ಎಲ್ಲ ತಿಂದಿದ್ದಾರೆ ನೆನ್ನೆ. ಹಂಗೇನಾರು ಇದ್ದಿದ್ರೆ ಯಾರು ಊಟ ಮಾಡೋಕ್ಕೆ ಬರ್ತಿರಲಿಲ್ಲ. ನಾವು ಸಾವುಕಾರಿಗೆ ಅಲ್ಲಿ ಓಟೆ ಹಾಕಿಲ್ಲ, ಸುಮ್ಮನೆ ಯಾಕೆ ಹೋಗೋಣ ಹಂಗೆ ಹಿಂಗೆ ಅನ್ಕೊಂಬಿಡೋರು. ಪಾಪ ಎಲ್ಲರೂ ಹಾಕಿರೋದಕ್ಕೇನೆ ಬಂದು ಎಲ್ಲರೂ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ತಿರೋದು ಖುಷಿಯಾಗಿ. ನಡಿ ಅಣಯ್ಯ, ಈಗ ಒಂದು ಕೆಲಸ ಮಾಡೋಣ, ನಾನು ಚಾಲೆಂಜಿಗೆ ಒಪ್ಕೊಂಡಿದ್ದೀನಿ. ಸರಿ ಆಯ್ತು, ನಡೀರಿ ಹೋಗೋಣ. ಏನ ಕುಮಾರಣ್ಣ, ನಾನು ಚಾಲೆಂಜಿಗೆ ಒಪ್ಕೊಂಡಿದ್ದೀನಿ. ನಿಮ್ಮ ಅಪ್ಪ ನಿಮ್ಮ ದೊಡ್ಡಪ್ಪ ಎಲ್ಲರೂ ಒಪ್ಕೊಂಡಿದಾರ? ಲೇ ಪಾಪ ಕುಮಾರಣ್ಣ, ಇದ್ಯಾಕ್ರಪ್ಪ ಇಲ್ಲಿ ನಿಂತಿದ್ದೀರಾ? ಅಲ್ಲಿ ಹೋಗ್ಬಿಟ್ಟು ಎಲ್ಲ ನಮ್ಮ ಕಡೆ ಜನಗಳೆಲ್ಲ ಕಾಯ್ತಿರ್ತಾರೆ. ಅಲ್ಲಿ ಇನ್ನೇನು ಸಾಹೇಬರು ಬಂದ್ಬಿಟ್ಟು ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಹೇಳ್ತಾರೆ. ನೀವು ಅಲ್ಲಿರ್ದಲ್ಲೇ ಇಲ್ಲಿ ಯಾಕ್ರಪ್ಪ ಮಾಡೋ ಕೆಲ್ಸ ಇಲ್ದಲ್ಲ ಇಲ್ಲಿ ಯಾಕ್ರ ನಿಂತಿದ್ದೀರಾ? ನಡೀರ, ಹೋಗನ್ಕಂಡು ನಡೀರ, ಒತ್ತಾಗೋಯ್ತು. ಅಣ್ಣ ಎದ್ರಕೊಂಡ್ಬಿಟ್ಟಾರ ಕಣೋ, ಸರಿಯಾಗಿ ಎದ್ರಕೊಂಡ್ಬಿಟ್ಟಿದ್ದಾರೆ. ಒಬ್ರು ಮುಖದಲ್ಲೂ ಕಳೆ ಅಂತದ್ದು ಇಲ್ಲ ಕಣ್ರು, ಸೋತೋಗ್ಬಿಡ್ತೀವಂತ ಅವರು. ಆ ಭಯ ಇರಬೇಕು. ಈ ಶಂಕರಣ್ಣ ಕಂಡ್ರೆ ಆ ಭಯ ಇರಬೇಕು. ಆ ಭಯ ಇರ್ಲಿ ಅಂತಾನೆ ತಾನೇನೆ ನನ್ನ ವಿರುದ್ಧ ನಿನ್ಕೊಂಡ್ಬಿಟ್ಟು ಗೆಲ್ಲ ಅಂತ ತಾಕತ್ತು ಇವ್ರಿಗೆ ಇನ್ನೂ ಐತಾ? ನೋಡು, ಇನ್ನು 10 ವರ್ಷ ನಿನ್ಕೊಂಡು ನೀನು ಇವ್ರ ಕೈಲಿ ಆಗಲ್ಲ ಬಿಡು. ನಾನು ತಗೊಂತೀನಲ್ಲ ಓಟಿಂದು, ನನಗೆ ಆಗ್ತಾರಲ್ಲ ಓಟಿಂದು ಜನಗಳು, ಅದ್ರ ಅರ್ಧ ಪರ್ಸೆಂಟು ತಗೊಳಕ್ಕಾಗಲ್ಲ ಬಿಡು ಇವ್ರ ಕೈಲಿ. ಏನು ದೊಡ್ಡದಾಗ ಬೇರೆ ಈ ರಂಗಜ್ಜ ಭಾಳ ಒಳ್ಳೆಯವನಂತೆ. ಇವ್ರು ಒಳ್ಳೆತನ ನೋಡ್ಬಿಟ್ಟು ಊರರೆಲ್ಲರೂ ಓಟ್ ಹಾಕ್ಬಿಡ್ತಾರಂತೆ. ನಾನು ಈ ಎಷ್ಟು ದಿವಸ ನೋಡಿಲ್ಲ ಇವ್ರದ್ದೆಲ್ಲದೂ, ಈ ಊರಿನ ಜನಗಳು ಬುದ್ಧಿ ಏನಂತ. ಒಂದೇ ರಾತ್ರಿಲೇನೆ ಎಲ್ಲ ಓಟ್ಗಳು ನನ್ನ ಕಡೆ ಬರಬೇಕು ಹಂಗೆ ಮಾಡ್ಕೊಂಡಿದ್ದೀನಿ. ಅಷ್ಟು ಬುದ್ಧಿವಂತ ನಾನು. ಏನಪ್ಪ ಕುಮಾರಣ್ಣ, ನೀನೇನೋ ಚಾಲೆಂಜಿಗೆ ಒಪ್ಕೊಂಡ್ಬಿಟ್ಟಿದ್ದೀಯಾ? ನಿಮ್ಮ ದೊಡ್ಡಪ್ಪ ನಿಮ್ಮ ಅಪ್ಪ ಒಪ್ಕೊಳ್ತಾರೇನೋ? ಏನಲ್ಲ ನಿಂದು? ಏನು ಮಾತಾಡದಿದ್ರು ಅಲ್ಲಿ ಬಂದ್ಬಿಟ್ಟು ಮಾತಾಡು. ಇಲ್ಲೆಲ್ಲ ಬೀದಿ ಮಧ್ಯದಲ್ಲೆಲ್ಲ ನಿನ್ ಕಡೆ ಮಾತಾಡೋದಲ್ಲ ನಿಂದು. ಏನು ಒಪ್ಕೋಬೇಕಲ್ಲ ನಾವು? ಏನು ಒಪ್ಕೋಬೇಕಂತ? ಅಪ್ಪಯ್ಯ ಯಾತ್ ಇಲ್ಲ ಕಣ್ ದೊಡ್ಡಪ್ಪ. ಅವರು ನನ್ನ ಮೇಲೆ ಚಾಲೆಂಜ್ ಮಾಡಿದ್ದಾರೆ ಏನಾದ್ರೂ ಅಂತೆ. ಅವ್ರೇನಾರು ಗೆದ್ಬಿಟ್ರೆ ಅಂತೆ ನಾನು ನೀನು ಅಪ್ಪಯ್ಯ 3 ಜನನೂ ಹೂವಿನಾರ ಹಾಕ್ಬೇಕಂತೆ. ಅವ್ರೇನಾರು ಸೋತೋಗ್ಬಿಟ್ರೆ ನಮ್ಮ 3 ಜನಕ್ಕೂ ಆ ಅಪ್ಪ ಹೂವಿನಾರ ಹಾಕುತ್ತಂತೆ. ಹಂಗಂತ ಎಲ್ಲಾರ ಮುಂದೆನೋ ಚಾಲೆಂಜ್ ಮಾಡೈತೆ, ಚಾಲೆಂಜು. ಹಂಗ ಏನ್ ಎದ್ರಕೊಂಡ್ಬಿಡ್ತೀವಿ ಒಂದ್ ಕಡಿದ್ಯಾನಪ್ಪ ಶಂಕರಣ್ಣ? ಲೈ, ನನ್ನ ವಿರುದ್ಧ ನಿನ್ ಕಡಿದ್ಯಾ ನೀನು? ನನ್ಗೇನೇನೆ ಎದುರಾಕೊಂಡಿದ್ಯಾ? ನೋಡು ಯಾರು ಗೆಲ್ತಾರಂತ ಇನ್ನೊಂದು ಅರ್ಧ ಗಂಟೆಲಿ ಗೊತ್ತಾಗುತ್ತೆ. ಏನ್ ಚಾಲೆಂಜ್ ಮಾಡ್ಬಿಟ್ರೆ ನಾವು ಭಯ ಬಿದ್ಬಿಡ್ತೀವಿ ಅಂತ ಕಡಿದ್ಯಾ? ಭಯ ಬಿದ್ಬಿಡ್ತೀವಿ ಅಂತ ಕಣಿದ್ಯಾನ? ಹಾಕ್ತಿವ್ ಕಣ್ ಬಿಡೋ. ನೀನ್ ಗೆದ್ರೆ ನಿನ್ಗೆ ಹಾಕ್ತಿವಿ, ನಾನ್ ಗೆದ್ರೆ ನನಗೆ ನೀನು ಹೂವಿನಾರ ಹಾಕ್ಬೇಕು. ಎಲ್ಲಾರ ಮುಂದೆನೂ, ಇಡೀ ಊರವ್ರ ಜನಗಳು ಮುಂದೆನೂ ಹಾಕ್ಬೇಕು. ಅವಾಗ ಗೊತ್ತಾಗುತ್ತೆ ನಿನ್ಗೆ ನಾನು ಏನು ಸಾವುಕಾರ ಅಂದ್ರೆ ಏನು, ಸಾವುಕಾರ ಎಷ್ಟು ಬುದ್ಧಿ ಐತೆ, ಹೆಂಗ್ ಓಟ್ ಹಾಕಿರ್ಬೇಕು ಅಂತ ನಿನ್ಗೆ ಅವಾಗ ಗೊತ್ತಾಗುತ್ತೆ. ಇವಾಗಲ್ಲ. ನಮ್ಗೇನೇನೆ ಚಾಲೆಂಜ್ ಆಗ್ತೀಯಾ? ಚಾಲೆಂಜ್ ಮಾಡ್ತೀಯಾ ನಮ್ಮ ಮೇಲೇನೆ? ಸರಿ ಆಯ್ತು ಕಣ, ಆಯ್ತು. ನಾನು ಒಪ್ಕೊಂಡಿದ್ದೀನಿ, ಈ ಚಾಲೆಂಜಿಗೆ ನಾನು ರೆಡಿ ಇದ್ದೇ ಇದ್ದೀನಿ. ಇದೇನಪ್ಪ ಇವ್ರಿಗೇನು ಭಯ ಅನ್ನೋದೇ ಇಲ್ವಾ? ಅಲ್ಲ, ಸೋಲ್ತೀವಂತ ಗೊತ್ತಿಲ್ವಾ ಇವ್ರಿಗೆ? ಅದು ಯಾರ್ದೇ ಇರೋದ ಮೇಲೆ ಇವರು ಹಿಂಗೆ ಚಾಲೆಂಜ್ಗಳಿಗೆಲ್ಲ ಒಪ್ಕೊಳ್ತಿದ್ದಾರೆ ಅಂತ. ಅಯ್ಯೋ ಏನಪ್ಪ ಇವ್ರಿಗೆ ನೋಡಿದ್ರೆ ಇಷ್ಟೊಂದು ಧೈರ್ಯ ಐತೆ. ನಾನೇನೋ ಬೇಜಾರು ಮಾಡ್ಕೊಂಡು ಮನೆಯಿಂದ ಆಚೆ ಕಡೆ ಹೊರಡಲ್ಲ ಅಂದರೆ ಅಲ್ಲಿ ಆರಾಮಾಗಿ ತಿರ್ಗಾಡ್ತಿದ್ದಾರೆ. ಏನಪ್ಪ ಅದು ಏನೇನು ಎಡವಟ್ಟಾಗೈತೋ ಏನೋ ಒಂದೂ ಗೊತ್ತಾಗ್ತಿಲ್ಲಪ್ಪ ನನಗಂತೂ ಹೊತ್ಲಾಗಿ. ಏನು ಮಾಡಲಿ ಅಂದಾಜು ಏನು ಗೆಲ್ತಾರ ಏನು ಸೋತ್ತಾರಪ್ಪ ಇವರು? ನನಗೆ ಯಾಕೆ ಹಂಗೆ ಮನ್ಸಲ್ಲಿ ಕಾಡ್ತೈತೆ. ಗೆದ್ಬಿಟ್ರೆ ಏನಪ್ಪ ಮಾಡಲಿ ಇವಾಗ? ತಲೆ ಎತ್ಕೊಂಡಂತೂ ಜನಗಳು ಮುಂದೆ ತಿರ್ಗಾಡಕ್ಕಾಗಲ್ಲ. ನನಗೆ ಲಾಸ್ ಆಗಿ ಹೋಗ್ಬಿಡುತ್ತೆ. ನಡೀರ ಹೋಗೋಣ. ಆಯ್ತು, ಚಾಲೆಂಜಿಗೆ ನಾನು ಒಪ್ಕೊಂಡಿದ್ದೀನಿ, ನಡೀರಿ. ಅವನು ಅದು ಎಷ್ಟು ಚಾಲೆಂಜ್ ಮಾಡ್ಕೊಂತಾನೆ ಮಾಡ್ಕೊಳ್ಳಿ, ನಾವೇ ಗೆಲ್ಲೋದು. ನೀವೇನು ಎದ್ರಕೊಬೇಡ್ರಿ, ಬರ್ರಿ
ಅಲ್ಲಿ ಹೋಗೋಣ. ಅಲ್ಲಿ ಎಲೆಕ್ಷನ್ ಎಲ್ಲ ಅನೌನ್ಸ್ ಮಾಡ್ತಾರೆ, ಇಲ್ಲೆಲ್ಲ ನಾವು ಮಾತಾಡೋದು ಅಲ್ಲಿ ಮಾತಾಡೋದ್ ಕಣ್ ಬಾರಣ್ಣ ಹೋಗೋಣ. ಅಲ್ಲೆಲ್ಲ ನಿನ್ಗಲ್ಲೇ ಜಯಂಕಾರ ಕೂಗ್ತಿದ್ದಾರೆ. ಸಾವ್ಕಾರರು ಗೆಲ್ತಾರೆ, ಸಾವ್ಕಾರಿಗೆ ಜಯವಾಗ್ಲಿ, ಸಾವ್ಕಾರಿಗೆ ಜಯವಾಗ್ಲಿ ಅಂತ. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನಿರೋವರೆಗೂ ಬಾರ ಹೋಗೋಣ ಬಾರ. ಅಯ್ಯೋ ಹೌದಾ, ಸರಿ 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 ಆಯ್ತು ಹೋಗ್ರಿ. ಹ್ಞೂ ಮುಂದೆ ಗೊತ್ತಾಗ್ತಾ ಹೋಗುತ್ತೆ.